ನನ್ನ ಹೆಸರು ಸೋನಿಯಾ. ನಾನು ತುಮಕೂರಿಂದ ಮಾತಾಡ್ತಾ ಇದ್ದೀನಿ. ನಾನು ಚಿಕ್ಕದರಿಂದಲೇ ಜೀಸಸ್ ಕಾಲ್ಸ್ ನಲ್ಲಿ ಎಂಡ್ ಪಾರ್ಟ್ನರ್ಸ್ ಆಗಿ ಇದ್ದೀನಿ. ನನ್ನ ಓದು ಆವ್ರೇಜ್ ಆಗೇ ಇತ್ತು. ಆದ್ರೆ 8th ಸ್ಟ್ಯಾಂಡರ್ಡ್ ಅಲ್ಲಿ ನಾನೊಂದು ಪ್ರೇಯರ್ ಮಾಡಿದೆ ದೇವರಿಗೆ. ನಾನು ಫಿನಾನ್ಸ್ ಮಿನಿಸ್ಟರ್ ಆಗ್ಬೇಕು ನನ್ನ ಸ್ಕೂಲಿಗೆ ಅಂತ ನಾನು ಪ್ರೇಯರ್ ಮಾಡ್ಕೊಂಡೆ. ನಾನು ನೈನ್ತ್ ಸ್ಟ್ಯಾಂಡರ್ಡ್ ನಲ್ಲಿ ನಂದು 93 ಇತ್ತು ಮ್ಯಾಥ್ಸ್ ನಲ್ಲಿ ಮಾರ್ಕ್ಸು. ಅಂದ್ರೂ ನನ್ಗಿಂತ ಜಾಸ್ತಿ ಸ್ಕೋರ್ ಮಾಡೋರಿದ್ರು ಮಿರಾಕಲ್ ಆಗಿ ನನ್ನನ್ನೇ ಫಿನಾನ್ಸ್ ಮಿನಿಸ್ಟರ್ ಆಗಿ ಸೆಲೆಕ್ಟ್ ಮಾಡಿದ್ರು. ನನಗೆ ಅವಾಗ ತುಂಬಾ ಖುಷಿ ಆಯ್ತು, ದೇವ್ ನನ್ನ ಪ್ರೇಯರ್ನ ಕೇಳಿದ್ರು ಅಂತ. ಈಗ 10th ಸ್ಟ್ಯಾಂಡರ್ಡ್ ನಲ್ಲಿ ನನ್ಗೆ ಇನ್ನೂ ಓದ್ಲಿಕ್ಕೆ ಆಸಕ್ತಿ ಬಂತು. 10th ಸ್ಟ್ಯಾಂಡರ್ಡ್ ಮುಗ್ದಿದ ತಕ್ಷಣ ನನ್ಗೆ ಎಕ್ಸಾಮ್ಸ್ ಬಂತು. ನಾನು ಕನ್ನಡ ಎಕ್ಸಾಮ್ ಬರೀತಾ ಇದ್ದೆ. ಇನ್ನೇನ್ 15 ಮಾರ್ಕ್ಸ್ ಇತ್ತು ಉಳಿದಿತ್ತು. ಆವಾಗ ಬೆಲ್ ರ್ಯಾಂಕ್ ಆಯ್ತು ಎಕ್ಸಾಮ್ದು. ಅವಾಗ್ಲೇ ನನ್ಗೆ ಗೊತ್ತಾಯ್ತು ನಾನು ವಾಚ್ ಹಾಕಿರ್ಲಿಲ್ಲ ಅಂತ. ನನಗೆ ಅವಾಗ ತುಂಬಾ ಬೇಜಾರಾಯ್ತು. ನಾನು 15 ಮಾರ್ಕ್ಸಿಗೆ ಅಟೆಂಡ್ ಮಾಡ್ಲಿಲ್ಲ. ನಂದು 10 ಮಾರ್ಕ್ಸಿಗೆ ನಾನು ಬಿಟ್ಟು ಬಂದೆ. ಆಫ್ ಕ್ವಶನ್ ಬರ್ದೆ ಇನ್ನೊಂದು 5 ಮಾರ್ಕ್ಸಿಗೆ. ನನ್ಗೆ ಅವಾಗ ನನ್ಗೆ ಅಡುನೇ ತಡ್ಕೊಳಕ್ ಆಗ್ತಿಲ್ಲ. ನಾನು ಇನ್ವಿಜಿಲೇಟರ್ ಎಲ್ಲಾರ್ಗು ನಾನು ಬೆಕ್ ಮಾಡಿದೆ, ನನ್ ಪೇಪರ್ ಕೊಡಿ, ನಾನು ಬರ್ಕೊಡ್ತೀನಿ, ನನ್ಗೆ ಆನ್ಸರ್ ಗೊತ್ತಿದೆ ಅಂದ್ರೂ ಟೈಮ್ ಇಲ್ದಲ್ಲ ನನಗೆ ಕೊಡ್ಲೇ ಇಲ್ಲ ನನ್ನ ಪೇಪರ್ನ. ನನಗೆ ತುಂಬಾ ಬೇಜಾರಾಯ್ತು. ಆದ್ರೆ ನೆಕ್ಸ್ಟ್ ದಿನ ನನ್ಗೆ ಸೈನ್ಸ್ ಎಕ್ಸಾಮ್ ಇತ್ತು. ನನ್ಗೆ ಅವತ್ತಿನ ದಿನ ಪೂರ್ತಿ ನಮ್ಮ ಪ್ರಿಪರೇಷನ್ ದಿನ ಪೂರ್ತಿ ನಮ್ಮ ಮನೇಲಿ ನಾವು ಅಳ್ತಾ ಇದ್ದಿದ್ದೆ. ಕನ್ನಡ ಎಕ್ಸಾಮ್ ಬರೀಲಿಲ್ಲ, ಇನ್ನ 10 ಮಾರ್ಕ್ಸ್ ಬಂದಿದ್ರೆ ಎಷ್ಟು ಜಾಸ್ತಿ ಪರ್ಸೆಂಟೇಜ್ ಬಂದಿರೋದು ಅಂತ. ಆದ್ರೆ ಸೈನ್ಸ್ ಎಕ್ಸಾಮ್ ನಲ್ಲಿ ಇನ್ನು ಬರ್ದೆ ಅದೂನು. ಆದ್ರೆ ನಮ್ಮಮ್ಮ ನನ್ಗೆ ಕೇಳಿದ್ರು ನೀನ್ ಪಾಸ್ ಆಗ್ತೀಯ ಸಬ್ಜೆಕ್ಟ್ ನಲ್ಲಿ ಅಂತ. ನನ್ಗೆ ತುಂಬಾ ಬೇಜಾರಾಯ್ತು. ಆಮೇಲೆ ಇನ್ನ ಎಲ್ಲಾ ಸಬ್ಜೆಕ್ಟ್ ನಲ್ಲೂ ಹಂಗೆ ಬರ್ದಿ ಮುಗಿಸ್ದೆ. ಇನ್ನೇನ್ ರಿಸಲ್ಟ್ ಕಾಯ್ತಾ ಇದ್ವಿ ನಾವು. ನಮ್ಮಮ್ಮ ಟಿವಿ ಪ್ರೋಗ್ರಾಮ್ ನಲ್ಲಿ ಒಂದು ಆಂಟಿ ಟೆಸ್ಟಿಮನಿ ಕೊಟ್ಟಿದ್ರು, ನನ್ನ ಮಗಳು ಸೆಕ್ಯೂರ್ ಮಾರ್ಕ್ಸ್ ಇಂಟು 100 ನಾನು ಕೊಡ್ತೀನಿ ಅಂತ. ಸೊ ಹಾಗೆ ನಮ್ಮಮ್ಮನು ನನಗೆ ಸ್ಪಾನ್ಸರ್ ಮಾಡ್ತೀನಿ ಅಂತ ಬೇಡ್ಕೊಂಡ್ರು. ಅವಾಗ ನನಗೆ ಕರ್ನಾಟಕ ಗವರ್ಮೆಂಟ್ ಅನೌನ್ಸ್ ಮಾಡ್ತಿದ್ರು 40,000 ಪೀಪಲ್ ಡಿಸ್ಟಿಂಕ್ಷನ್ ಬಂದಿದೆ ಅಂತ SSLC ನಲ್ಲಿ. ನಾನ್ ಅದ್ರಲ್ಲಿ ಒಬ್ಳಾಗಿರಲ್ವಾ ದೇವ್ರೆ ಅಂತ ಬೇಡ್ಕೊಂತಾ ಇದೆ ಜೀಸಸ್ ಕಾಲ್ಸ್ಗೆ ಎಲ್ಲಾರ್ಗು ಫೋನ್ ಮಾಡಿ. ಅವಾಗ ದೇವ್ರು ನನ್ಗೆ 94.56% ಕೊಟ್ರು. 95 ಅಪ್ರಾಕ್ಸಿಮೇಟ್ಲಿ. ಇಂಗ್ಲಿಷ್ ನಲ್ಲಿ ನನ್ಗೆ 99 ಕೊಟ್ರು. ಅದಕ್ಕೂ ಮುಂಚೆ ನನ್ನ ಟೀಚರ್ಸ್ ಇಂದ ನನ್ಗೆ ಇಂಗ್ಲಿಷ್ ರಿಮಾರ್ಕ್ ಇದ್ದಿದ್ದು ನನ್ಗೆ ಇಂಗ್ಲಿಷ್ ಫ್ಲೂಯೆನ್ಸಿ ಬರಲ್ಲ, ಸ್ಪೀಕಿಂಗ್ ನಲ್ಲಿ ಫ್ಲೂಯೆನ್ಸಿ ಇಲ್ಲ, ನನ್ ರೈಟಿಂಗು ಕೂಡ ಅರ್ಥ ಆಗಲ್ಲ ಅಂತ ಹೇಳಿದ್ರು. ಆದ್ರೆ ನನಗ್ ದೇವ್ರು 99 ಕೊಟ್ರು 100ಗೆ. ಮ್ಯಾಥ್ಸ್ 100 on 100 ಕೊಟ್ರು. ಸೈನ್ಸ್ ನಲ್ಲಿ ಪಾಸ್ ಆಗ್ತೀಯಾ ಅಂತ ಕೇಳಿದ ಸಬ್ಜೆಕ್ಟ್ ನಲ್ಲಿ ನನಗೆ 91 ಕೊಟ್ರು. ಹಿಂದಿನಲ್ಲಿ 91 ಕೊಟ್ರು. ಸೋಷಿಯಲ್ ನಲ್ಲಿ 98 ಕೊಟ್ರು. ಓವರ್ ಆಲ್ ನನಗೆ 94.56% ಕೊಟ್ರು. ಆ ದೇವಿಗೆ ತುಂಬಾ ಥ್ಯಾಂಕ್ಸ್. ಓವರ್ ಆಲ್ ಮಾರ್ಕ್ಸ್ ಬಂದು 591 ಬಂತು. 591 into 100 ಮಾರ್ಕ್ಸ್ ನನ್ಗೋಸ್ಕರ ಕಳ್ಸಿದ್ರು. ಇವನ್ ಅದ್ರಲ್ಲಿ ಪೋಸ್ಟಿಂಗ್ ಚಾರ್ಜಸ್, ಪೋಸ್ಟ್ ಮಾಡಕ್ಕೆ ಚಾರ್ಜ್ ಆಗುತ್ತೆ ಅಂತ ಎಕ್ಸ್ಟ್ರಾ 300 rupees ಹಾಕಿನೂ ಕೊಟ್ರು. ಎಕ್ಸಾಕ್ಟ್ ಆಗಿ 59,100 ಹೋಗ್ಬೇಕು ಅಂತ. ನಾನು ಸೆಕ್ಯೂರ್ ಮಾರ್ಕ್ಸ್ ಹೋಗಿದ್ದೆ ಅಷ್ಟೇ, ಸ್ಪಾನ್ಸರ್ ಮಾಡ್ಬೇಕು ಅಂತ ಅಷ್ಟೇ ಕಳ್ಸಿದ್ರು ಎಕ್ಸಾಕ್ಟ್. ನಾನು ಕನ್ನಡ ಎಕ್ಸಾಮ್ ನಲ್ಲಿ ಕಮ್ಮಿ ಬರ್ದೆ ಅಂತ ನಾನು ಅಳ್ತಾ ಇದ್ದೆ ಎಲ್ಲಾರ ಮುಂದೆ. ಅವಾಗ ನನ್ನ ಫ್ರೆಂಡ್ಸ್ ಎಲ್ಲ ಅನ್ಕೊಂಡ್ರು ಇವಳಿಗೆ ಮಾರ್ಕ್ಸ್ ಹೋಯ್ತು, ಇವಳಿಗೆ ಪರ್ಸೆಂಟೇಜ್ ಬರಲ್ಲ ಅಂತ. ಆದ್ರೆ ಅವ್ರ ಮುಂದೆ ನನಗೆ ಸ್ಕೂಲಿಗೆ ಟಾಪ್ 6 ನಿಲ್ಸಿ ನನಗೆ ಮೆರಿಟೋರಿಯಸ್ ಪ್ರೈಸ್ ನಮ್ಮ ಸ್ಕೂಲ್ ಕಡೆಯಿಂದ ಸಿಕ್ತು. ಹಾಗೂ ನನ್ನ ಸ್ಕೂಲ್ನಲ್ಲಿ ನನ್ನ ಸ್ಪೀಚ್ ಎಲ್ಲ ಅದ್ರಲ್ಲೂ ನನಗೆ ದೇವರು ಎನ್ಕರೇಜ್ ಮಾಡಿ ನನಗೆ ಅದರಲ್ಲೂ ಮಾರ್ಕ್ಸ್ ಕೊಟ್ಟಿದ್ದಾರೆ. ನನಗೆ PU ಪರ್ಸೆಂಟೇಜ್ ಬಂತು. ನಮ್ಮಮ್ಮ ನನಗೆ ಎಲ್ಲೋ ಮಂಗಳೂರಲ್ಲಿ ಹಾಕ್ಬೇಕು ಅಂತ ಫುಲ್ ರೆಡಿ ಮಾಡಿದ್ರು. ಆದ್ರೆ ದೇವ್ರ ಅನುಗ್ರಹದಿಂದ ನಾನು ಇಲ್ಲೇ ಓದ್ತೆ, ತುಮಕೂರಿನಲ್ಲೇ, ನನ್ನ ಹೋಮ್ ಟೌನ್ ನಲ್ಲೇ ದೇವ್ರು ಒಂದು ಒಳ್ಳೆ ಕಾಲೇಜಿಗೆ ಸೇರಿಸಿದ್ರು. ಆ ಒಳ್ಳೆ ಕಾಲೇಜಿಗೆ ಸೇರ್ಕೊಂಡಾಗ ನನ್ನ ಮಾರ್ಕ್ಸ್ ಫುಲ್ ಎಲ್ಲ ನನ್ಗಿಂತ ಜಾಸ್ತಿ 94.56 ಮೇಲ್ಗಿಂತ ಇರೋ ಎಲ್ಲಾರ್ಗು ಟಾಪ್ ಸೆಕ್ಷನ್ಗೆ ಹಾಕಿದ್ರು. ಆದ್ರೆ ನನಗ್ ಮಾತ್ರ ನನ್ನಿಂದ ಬಂದು ಸೆಕೆಂಡ್ ಸೆಕ್ಷನ್ ಹಾಕಿದ್ರು. ನನಗೆ ಅದು ತುಂಬಾ ಬೇಜಾರಾಯ್ತು, ನಾನು ಟಾಪ್ ಸೆಕ್ಷನ್ ಹೋಗ್ಲಿಲ್ಲ ಅಂತ. ಆದ್ರೆ ಸೆಕೆಂಡ್ ಸೆಕ್ಷನ್ ಅಲ್ಲಿ ನಾನೇ ಟಾಪ್ ಆಗಿದ್ದೆ. ಆ ಸೆಕೆಂಡ್ ಸೆಕ್ಷನ್ ಅಲ್ಲೇ ಇದ್ಕೊಂಡು ದೇವ್ರು ನನಗೆ ಚೆನ್ನಾಗಿ ಓದಿಸಿದ್ರು. ನನಗೆ ಸೈನ್ಸ್ ಅರ್ಥ ಆಗ್ತಿರ್ಲಿಲ್ಲ. ಅವಾಗ ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ಹಾಡ್ಕೋತಾ ಇದ್ರು, ನಿನ್ಗೆ ಸೈನ್ಸ್ ಏನು ಬರಲ್ಲ, ಅವಾಗ ನೀನ್ ತೆಗ್ದಿರೋ ಮಾರ್ಕ್ಸ್ SSLC ನಲ್ಲಿ ಕಾಪಿ ಹೊಡ್ದಂಗ ಆಗುತ್ತೆ, ನೀನ್ SSLC ನಲ್ಲಿ ಯಾರನ್ನೋ ನೋಡಿ ಕಾಪಿ ಹೊಡೆದಿದ್ಯಾ ಆ ತರ ಎಲ್ಲ ಅನ್ಕೋತಾರೆ. ಈಗ ನಿನ್ಗೆ ಆ ತರ ನನ್ಗೆ ಹೀಯಾಳಿಸಿದ್ರು. ಅವಾಗ
ನನ್ಗೆ ತುಂಬಾ ಬೇಜಾರಾಯ್ತು. ಡೈಲಿ ನಾನು ಜೀಸಸ್ ಕಾಲ್ಸ್ ಪ್ರೇಯರ್ ಕಾರ್ಡ್ ನ ಓದ್ತಾ ಇದ್ದೆ. ಆಮೇಲೆ ನನ್ಗೆ ಏನೇ ಎಕ್ಸಾಮ್ಸ್ ಇದ್ರು, ಟೆಸ್ಟ್ ಇದ್ರು, ಜೀಸಸ್ ಕಾಲ್ಸ್ ಫೋನ್ ಮಾಡ್ತಾ ಇದ್ದೆ. ನಾನು 2018 ಅಪಿಯರ್ ಆದ ಎಕ್ಸಾಮ್ಗೆ. ರಿಸಲ್ಟ್ ನನಗೆ 100 on 100 ಮ್ಯಾಥಮೆಟಿಕ್ಸ್ ನಲ್ಲಿ. ನನ್ಗೆ ಯಾವ ಸೈನ್ಸ್ ಸಬ್ಜೆಕ್ಟ್ ಕೆಮಿಸ್ಟ್ರಿ ಅರ್ಥ ಆಗ್ಲಿಲ್ವೋ ಅನ್ನೋ ಅದ್ರಲ್ಲಿ 100ಗೆ 97 ಕೊಟ್ರು. ಆಮೇಲೆ 95 ಫಿಸಿಕ್ಸ್ ನಲ್ಲಿ ಕೊಟ್ರು, 86 ಬಯಾಲಜಿ ನಲ್ಲಿ ಕೊಟ್ರು, 91 ಕನ್ನಡದಲ್ಲಿ ಕೊಟ್ರು. ಆಮೇಲೆ ನನ್ಗೆ ಯಾವ ಸಬ್ಜೆಕ್ಟ್ ಇಂಗ್ಲಿಷ್ ನಲ್ಲಿ ನನ್ಗೆ ಆ ಲ್ಯಾಂಗ್ವೇಜ್, ನಾನು ಬರೆಯೋ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ ಅಂತ ಹೇಳಿದ್ರು, ಅದೇ ಸಬ್ಜೆಕ್ಟ್ ನಲ್ಲಿ ನನಗೆ 95 ಕೊಟ್ರು 100ಗೆ. ಅದಕ್ಕೆ ದೇವರಿಗೆ ತುಂಬಾ ಥ್ಯಾಂಕ್ಸ್. ಆ ಮಾರ್ಕ್ಸ್ ಸೆಕ್ಯೂರ್ ಮಾಡಿದ್ದು ಟೋಟಲ್ ಬಂದು ನಾನು 600ಗೆ 564 into 100 ಸ್ಪಾನ್ಸರ್ ಮಾಡ್ತೀನಿ ಅಂತ ನಮ್ಮಮ್ಮ ಬೇಡ್ಕೊಂಡಿದ್ರು. ಹಾಗೆ ನಾನು ಕಳ್ಸಿದ್ರು ಎಕ್ಸಾಕ್ಟ್. ಇದು ನನಗೆ ಚಿಂತನ ಮ್ಯಾಥ್ಸ್ ಎಕ್ಸಾಮ್ ನಲ್ಲಿ 7th ಸ್ಟ್ಯಾಂಡರ್ಡ್ ನಲ್ಲಿ ಸ್ಟೇಟ್ 4th ರ್ಯಾಂಕ್ ತಗೊಂಡದಕ್ಕೆ ಈ ಮೆಡಲ್ ಸಿಕ್ತು. ಇದು ನನಗೆ SSLC ನಲ್ಲಿ ಸೀಕ್ರೆಟ್ ಹಾರ್ಟ್ ಸೊಸೈಟಿಯಿಂದ ಈ ಅವಾರ್ಡ್ ಸಿಕ್ತು, ಈ ಶೀಲ್ಡ್. ಇದು ಸೇಮ್ PUC ನಲ್ಲಿ ಅದೇ ಸೊಸೈಟಿಯಿಂದ ನನಗೆ ಕೊಟ್ರು. ಮತ್ತೆ ಅದೇ ಸ್ಟೇಜ್ ಅಟೆಂಡ್ ಮಾಡಿದ ಜೀಸಸ್ಗೆ ತುಂಬಾ ಥ್ಯಾಂಕ್ಸ್. ಹಾಗೂ ನನಗೆ ಈ ಮೆಡಲ್ ನಾನು ನನ್ನ ಸ್ಕೂಲಿಗೆನೆ ಟಾಪ್ 6th ಬಂದೆ, ಅದಕ್ಕೆ ಈ ಶೀಟ್ ಕೊಟ್ರು ನನಗೆ. ಹಾಗೂ ಇದು ನನ್ನ ಕಲ್ಚರಲ್ ಆಕ್ಟಿವಿಟೀಸ್ ನ ತಗೊಂಡಿದ್ದ ಪ್ರೈಸು. ಇದು ಫಿನಾನ್ಸ್ ಮಿನಿಸ್ಟರ್ ಆಗಿದ್ದಕ್ಕೆ ಇದು ನನಗೆ ಪೊಯಮ್ ರಿಸೈಟಿಂಗ್ ನಲ್ಲಿ ಸಿಕ್ಕಿದ್ದು, ಇದು ನನಗೆ ಸ್ಪೀಚ್ ನಲ್ಲಿ ಸಿಕ್ಕಿದ್ದು. ಈ ಎರಡು ನನಗೆ ಸ್ವಲ್ಪ ಸ್ಟೂಡೆಂಟ್ಸ್ ನ ಗುಡ್ ಸ್ಟೂಡೆಂಟ್ ಆಗಿ ಸೆಲೆಕ್ಟ್ ಮಾಡಿದ್ರು. ಸೆಂಟ್ ಮೇರಿ ಸ್ಕೂಲ್ ನಲ್ಲಿ ಇಷ್ಟು ಸಿಕ್ತು. ನಾನು ಯಂಗ್ ಪಾರ್ಟ್ನರ್ ಆಗಿರೋದಕ್ಕೆ ನನಗೆ 24 hours ಪ್ರೇಯರ್ ವಾರಿಯರ್ಸ್ ಪ್ರೇಯರ್ ಮಾಡಿದಕ್ಕೆ ಎಲ್ಲಾ ಪ್ರೈಸ್ ಸಿಕ್ತು ನನಗೆ. ಅವ್ರ ಪ್ರೇಯರ್ ವಾರಿಯರ್ಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಪಾಲ್ ಅಂಕಲ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ.